ಎಲ್ಲ ಸ್ವಲ್ಪ ಪ್ಯಾನ್ ಮಾಡೋಣ ಮಾತಾಡಿ ಕಣ್ಣಿಗೆ ವರ್ಷ ಬರಗೂರು ರಾಮಚಂದ್ರಪ್ಪ ಅವ್ರು ಖಂಡಿತವಾಗಿ ಮಾತಾಡಬೇಕು. ಬಟ್ ಅವ್ರು ನನಗೆ ಕಾಣ್ತಾ ಇಲ್ಲ ನನ್ನ ಹೈಟ್ಗೆ. ನಮಸ್ಕಾರ ಸರ್. ಎಲ್ಲೋ ಹೋದ್ರೂ ಈ ಪೋಡಿಯಮ್ದು ಒಂದು ಪ್ರಾಬ್ಲಮ್ ಮೇಡಮ್, ನನ್ನ ನೈಟ್ಗೆ ಇರೋದೇ ಇಲ್ಲ, ನಾನು ಕಾಣೋದು ಇಲ್ಲ. ಅದಕ್ಕೆ ಯಾವಾಗಲೂ ಮೈಕ್ ಕೊಡ್ರಪ್ಪ, ಸೈಡ್ ಬಂದ್ಬಿಡ್ತೀನಿ. ಆರ್ಕೆಸ್ಟ್ರಾದವ್ರು ಮೈಕ್ ಕೊಡಿ. ಡಾಕ್ಟರ್ ರಾಜ್ಕುಮಾರ್ಗೆ ನಿಜವಾದ ಅಭಿಮಾನಿಗಳು ಬಂದಿದ್ದಾರೆ ಅಂತ ಅರ್ಥವಾಯ್ತು. ಇದೇ ಬೇಕಾಗಿರೋದು, ಇನ್ಯಾರು ಬರೋದು ಬೇಕಾಗಿಲ್ಲ. ಡಾಕ್ಟರ್ ರಾಜ್ಕುಮಾರ್ ಸರ್ ಹೇಳಿರೋ ಪ್ರಕಾರ ಅಭಿಮಾನಿ ದೇವರುಗಳು ಬಂದ್ರೆ ಇನ್ಯಾರು ಬರೋದು ಬೇಡ. ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ಗೆ ಇಷ್ಟೇ ಬೇಕಾಗಿರೋದು. ಡಾಕ್ಟರ್ ರಾಜ್ಕುಮಾರ್ ಸರ್ ಹೇಳಿದಂತ ಅನ್ನದಾತರು ಬಂದಿದಾರ, ಅವ್ರು ಬಂದಿದ್ರೆ ಸಾಕು. ಮೈಕ್ ಈ ಕಡೆ ತಗೊಂಡು ನಮ್ಮ ಅನುಭವಗಳು ಅಷ್ಟೇ. ರಾಜ್ಕುಮಾರ್ ಸರ್ನ ಮುಟ್ಟೋದೇ ಒಂದು ಆಸೆ ನಮಗೆ. ಯಾಕೆ ಹೇಳಿ, ಅವರು ಮೈನ ನೀವೇನಾರು ಹಿಂಗೆ ಸೋಗಿಸ್ಬಿಟ್ರೆ ಈ ರೋಸ್ ಹೂವಿಂದ ಸ್ಟೆಮ್ ಇದೆಯಲ್ಲ, ರೋಸ್ ಹೂವಿಂದ ಪೆಟಲ್ಸ್ ತಾನೆ ಅದು, ಅದನ್ನ ಮುಡ್ದಂಗೆ ಆಗೋದು, ಅಷ್ಟು ನೈಸು. ಅವ್ರನ್ನ ನಾವು ಸುಮ್ಮನೆ ಹೋಗ್ತಾ ಮೆತ್ತಿಗೆ ಹಿಂಗೆ ಸೋಗಿಸ್ಕೊಂಡು ಹೋಗ್ಬಿಡೋದು, ಹಿಂಗಾದ್ರೂ ಮಾಡಿ. ಅಂತ ಇದು ಅತ್ತಿ ಅನ್ನೋದಕ್ಕಿಂತ ರೇಷ್ಮೆ ಥರ ಅವ್ರ ಮೈ ಕಟ್ಟು, ಅವರ ಮಾತು, ಅವರ ಭಾಷೆ. ಜೋರಾಗಿ ತಪ್ಪಾಳೆ ಬರ್ಬೇಕಾನೆ. ನಮಗೇ ಹಿಂಗೆ ಅನ್ಸಿರ್ಬೇಕಾದ್ರೆ ಯಾಕೆ ಹೀರೋಯಿನ್ಗಳು ರಾಜ್ಕುಮಾರ್ ಅವ್ರ ಜೊತೆ ಆ್ಯಕ್ಟ್ ಮಾಡಲೇಬೇಕು ಅಂತ ಮುಗಿ ಬೀಳೋರು ಅಂತ ಈಗಲೇ ನಮ್ಗೆ ಗೊತ್ತಾಗಿದೆ. ನಾನು ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡಿಬಿಡ್ಬೇಕು. ಅದಕ್ಕೆ ಕಾರಣ ಅವ್ರ ಜೊತೆ ಯಾರು ಆ್ಯಕ್ಟ್ ಮಾಡಿದ್ರು ಕೂಡ, ಯಾವ ಸಿನಿಮಾಲಿ ಆ್ಯಕ್ಟ್ ಮಾಡಿದ್ರು ಕೂಡ ಹೈಲೈಟೇ. ಯಾಕೆಂದರೆ ಅವರು ಆಯ್ಕೆ ಮಾಡಿದಂಥ ಕಥೆಗಳ ಥರ. ಪ್ರಾಣಿಗಳ ಬಗ್ಗೆ ತಗೊಳ್ಳಿ, ಪ್ರಕೃತಿ ಬಗ್ಗೆ ತಗೊಳ್ಳಿ, ಗಂಧದ ಗುಡಿ. ಇನ್ನೊಂದು ಸಿನಿಮಾ ಬರಕ್ಕೆ ಸಾಧ್ಯನಾ? ಕಾಡನ್ನು ಉಳಿಸೋದಕ್ಕೆ. ಬಂಗಾರದ ಮನುಷ್ಯ. ಬೆಂಗಳೂರಲ್ಲಿ ಇದ್ದವರೆಲ್ಲ ವಾಪಸ್ಸು ಇದಕ್ಕೆ ಹೋಗ್ಬಿಟ್ರು, ಎಲ್ಲಿಗೆ? ರೈತರಾಗಿ ವಾಪಸ್ ಹೋಗ್ಬಿಟ್ರು. ಬಂಗಾರದ ಮನುಷ್ಯ ಒಂದು ಸಿನಿಮಾ. ಕನ್ನಡದ ಬಗ್ಗೆ ಎಲ್ಲಾದರೂ ಹೀರು, ಎಂತಾದರೂ ಹೀರು, ಎಂದೆಂದಿಗೂ ನೀ ಕನ್ನಡವಾಗಿರು. ಹಾಡಿ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಭಾಷೆ, ನಮ್ಮ ಭಾಷೆ ಬಗ್ಗೆ ಒಂದು ತೊಂದರೆ ಏನಾದರೂ, ಕಾವೇರಿ ನೀರು ಬಗ್ಗೆ ಆಗ್ಬೋದು, ಭಾಷೆ ಬಗ್ಗೆ ಆಗ್ಬೋದು, ತೊಂದರೆ ಇದೆ ಅಂತ ಒಂದೇ ಒಂದು ಹೆಜ್ಜೆ ಅಣ್ಣವರು ಮನೆಯಿಂದ ಹೊರಗಡೆ ಇಟ್ಟರೆ ಸಾಕು, ಇಡೀ ಕರ್ನಾಟಕ ವೃತ್ತಿಯಿಂದ ಇರೋದು. ಇಡೀ ಕರ್ನಾಟಕ, ಲಕ್ಷಾಂತರ ಜನ ಅಲ್ಲ, ಇಡೀ ಕರ್ನಾಟಕ ರಾಜ್ಕುಮಾರ್ ಸರ್ ಜೊತೆಗಿರೋದು. ಯಾವುದೇ ವಿಷಯದಲ್ಲಿ ತಗೊಳ್ಳಿ. ಆದರೂ ಅಂಥ ಮಹಾನ್ ವ್ಯಕ್ತಿ ಅವರು ಕೂತಿದಾಗ ಒಂದು ಸಣ್ಣ ಅಭಿಮಾನಿ, ಸಣ್ಣ ಚಿಕ್ಕ ಮಗುವ್ರನ್ನ ಹುಡ್ಕೊಂಡು ಬಂದ್ಬಿಟ್ರು ಕೂಡ ಕೂತಿರೋರು ಎದ್ದು ನಮಸ್ಕಾರ ಮಾಡಿ ನಿಂತ್ಕೊಂಡ್ಬಿಡೋರು. ಈಗ ಹೊಡೀರಿ ಚಪ್ಪಾಳೆ ಅಂತ ಒಂದು ಅಂಥವ್ರು ಅಣ್ಣವರು. ಇನ್ನೊಂದು ಒಂದೇ ಒಂದು ಗುಣ ಹೇಳ್ಬಿಡ್ತೀನಿ. ಸಾರು ಹೊರಗಡೆ ಹಾಡು ಹೇಳ್ತಾ ಇದ್ರು ಬೇರೆಯವ್ರಿಗೆ, ಅವರ ಸಿನಿಮಾಗಳನ್ನ ಬಿಟ್ಟು. ನನಗೂ ತುಂಬ ಹಾಡುಗಳನ್ನ ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಸರ್. ಅವ್ರ ಜೊತೆ ಆ್ಯಕ್ಟ್ ಮಾಡೋಂಥ ಅವಕಾಶ ನಂಗೆ ಸಿಗಲಿಲ್ಲ. ಯಾಕೆಂದರೆ ಅಷ್ಟರಲ್ಲಿ ನಮ್ಮ ಮ್ಯೂಸಿಕ್ ಮಾಡ್ತಾಯಿದ್ದೆ ಅಷ್ಟೇ. ನಾನು ಆ್ಯಕ್ಟ್ ಮಾಡೋಷ್ಟರಲ್ಲಿ ಸಾರು ಆ್ಯಕ್ಟ್ ಮಾಡೋದು ಅವ್ರು ನಿಲ್ಲಿಸ್ಬಿಟ್ಟಿದ್ರು. ಅವರು ಹೊರಗಡೆ ಎಷ್ಟು ಹಾಡು, ಎಷ್ಟು ಪ್ರೊಡಕ್ಷನ್ಗಳಿಗೆ, ದೇವರ ಹಾಡಾಗ್ಬೋದು, ಭಕ್ತಿ ಇದು ಯಾವುದು ಭಾವಗೀತೆಗಳಾಗ್ಬೋದು, ಸಿನಿಮಾ ಹಾಡುಗಳು, ಎಷ್ಟೇ ಹಾಡಿದ್ರು ಅದರ ₹1 ಅವರ ಅಕೌಂಟಿಗೆ ಹೋಗ್ತಾ ಇರಲಿಲ್ಲ. ಅವರ ಕಂಠದ ಎಲ್ಲ ದುಡ್ಡು ಆಶ್ರಮಕ್ಕೆ ಹೋಗ್ತಾ ಇತ್ತು. ಇದು ಸತ್ಯ. ಮ್ಯೂಸಿಕಲ್ಲಿ ಬಂದರೆ ಸರ್ ಹೇಳಿದ್ರು, ಅವ್ರ ಮ್ಯೂಸಿಕ್ಗೆ, ರಾಜ್ಕುಮಾರ್ ಸರ್ಗೆ ಮ್ಯೂಸಿಕ್ ಗೊತ್ತಿಲ್ಲ ಅಂತ ಅವನು ಯಾವನಾರು ಹೇಳಿದ್ರೆ ಅಂತ ಮೂರ್ಖ ಶಿಖಾಮಣಿ ಇನ್ನೊಬ್ಬ ಇರೋಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆ ಗೊತ್ತಿಲ್ಲದಿರೋ ಸಂಗೀತ ಇಲ್ಲ. ಕರ್ನಾಟಕ ಸಂಗೀತ ಗೊತ್ತು, ಹಿಂದೂಸ್ತಾನಿ ಗೊತ್ತು, ಎಲ್ಲವೂ ಗೊತ್ತು, ಗಜಲ್ ಹಾಡುಗಳು ಗೊತ್ತು. ಮಾಣಿಕ್ಯ ವೀಣಾ ಅಂತ ಒಂದು ರಾಗ ಮಾಲಿಕೆ 9 ರಾಗವನ್ನು ಒಂದೇ ಟೇಕಲ್ಲಿ ಹಾಡಿದವರು ಡಾಕ್ಟರ್ ರಾಜ್ಕುಮಾರ್ ಅವರು.
ಯಾವುದ್ರಲ್ಲಿ ಕಮ್ಮಿ ಇದ್ರು ಡಾಕ್ಟರ್ ರಾಜ್ಕುಮಾರ್ ಸರ್ 97ನೇ ಈ ಒಂದು ಹುಟ್ಟುಹಬ್ಬದ ಈ ಒಂದು ದಿಕ್ಕಿ ಎಲ್ಲ ದಿಗ್ಗಜರು ಮತ್ತು ಸಂಗೀತದವರು ಎಲ್ಲ ಅಭಿಮಾನಿಗಳು ಬಂದು ಸೇರಿದ್ರಿ. ಮತ್ತೆ ರಾಜ್ಕುಮಾರ್ ಸರ್ ಹುಟ್ಟಲೇಬೇಕು. ಯಾಕೆಂದರೆ ಒಬ್ಬ ತಂದೆ, ಒಬ್ಬ ನಾಯಕ, ಚಿತ್ರರಂಗಕ್ಕಾಗ್ಬೋದು, ಬೇರೆ ಬಿಡಿ, ಬೇರೆ ನಾನು ಮಾತಾಡಲ್ಲ, ಚಿತ್ರರಂಗದಲ್ಲಿ ಮಾತ್ರ ಮಾತಾಡ್ತೀನಿ. ಈಗ ಅನಾಥರಾಗ್ಬಿಟ್ಟಿದ್ದೀವಿ ನಾವು. ತಂದೆ ಇಲ್ಲ, ತಾಯಿ ಇಲ್ಲ, ಲೀಡರ್ ಇಲ್ಲ, ಏನೂ ಇಲ್ಲ, ಕೇಳೋರಿಲ್ಲ, ಹೇಳೋರಿಲ್ಲ. ಒಬ್ಬರೇ ಇದ್ದಿದ್ದು ಡಾಕ್ಟರ್ ರಾಜ್ಕುಮಾರ್ ಸರ್, ಪಾರ್ವತಮ್ಮವರು, ಅವ್ರನ್ನ ನೆನೆಸ್ಕೊಳ್ಳೇಬೇಕು. ಮತ್ತೆ ಡಾಕ್ಟರ್ ರಾಜ್ಕುಮಾರ್ ಸರ್ ಹುಟ್ಟು ಬರಲಿ ಅಂತ ಹಾರೈಸಿ ನಾನು ಮಾತಾಡ್ತೀನಿ. ಈ ವಂದನಾರ್ಪಣೆ ಕಾರ್ಯಕ್ರಮದ ನಂತರ ಮತ್ತೆ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದಲ್ಲಿ